ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಇಂದು ಬಹಳ ವಿಶೇಷವಾಗಿರುವಂತಹ ಅಂಗಾರಕ ಚತುರ್ಥಿ ಮುಗಿದಿದೆ. ನಾಳೆ ಶಕ್ತಿಶಾಲಿಯಾಗಿರುವಂತಹ ಬುಧವಾರ ಮೇ 6ನೇ ತಾರೀಕು. ನಾಳೆಯ ಒಂದು ಬುಧವಾರದಿಂದ 5 ರಾಶಿಯವರಿಗೆ ವಿಪರೀತವಾಗಿ ಅದೃಷ್ಟ, ಕುಬೇರ ದೇವನ ಸಂಪೂರ್ಣ ಆಶೀರ್ವಾದ, ಹಣದ ಸುರಿಮಳೆ ಸುರಿಯುತ್ತದೆ. ಈ ರಾಶಿ ಚಕ್ರದವರ ಸಮಸ್ಯೆಗಳು ಪರಿಹಾರವಾಗುತ್ತೆ. ಸಾಲಬಾಧೆಗಳಿಂದ ಸಮಸ್ಯೆ ಆಗಿದ್ರೆ ಅದರಿಂದ ಎಚ್ಚರವಾಗಿ ಈಚೆ ಬರೋಕ್ಕೆ ನಿಮಗೆ ಸೂಕ್ತವಾಗಿರುವ ಪರಿಹಾರ ಕೂಡ ತಿಳಿಸಿಕೊಡ್ತೇವೆ. ಅದಕ್ಕೂ ಮುನ್ನ ನೀವು ಕೂಡ ಕುಬೇರ ದೇವರ ಭಕ್ತರಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹೌದು, ಈ ರಾಶಿ ಚಕ್ರದವರಿಗೆ ನಾಳೆಯಿಂದ ಅದ್ಭುತವಾದ ಸಮಯ. ಹೌದು, ಈ ರಾಶಿ ಚಕ್ರದವರಿಗೆ ಸಣ್ಣ ನಿರ್ಲಕ್ಷ್ಯ ಕೂಡ ದೊಡ್ಡ ಸಮಸ್ಯೆನ ಉಂಟು ಮಾಡಬಹುದು. ಆದ್ದರಿಂದ ಎಚ್ಚರಿಕೆಯಿಂದ ಇರಬೇಕು. ಈ ಸಂದರ್ಭದಲ್ಲಿ ಮಾನಸಿಕ ಒತ್ತಡ ಉಂಟಾಗುವ ಸಾಧ್ಯತೆ ಇದೆ. ಹಳೆಯ ವಿಚಾರಗಳು ಅಥವಾ ಬಾಕಿ ಉಳಿದ ಸಮಸ್ಯೆಗಳು ನಿಮ್ಮ ಮನಸ್ಸನ್ನು ಕಾಡಬಹುದು. ಇದರಿಂದ ಕೆಲಸದ ಮೇಲೆ ಗಮನ ಕೇಂದ್ರೀಕರಿಸಲು ಸಾಧ್ಯವಾಗದೇ ಇರಬಹುದು. ಕಷ್ಟಕರವಾಗಿರುವಂತಹ ಕೆಲಸಗಳನ್ನು ಈ ಸಮಯದಲ್ಲಿ ನೀವು ಅದ್ಭುತವಾಗಿ ಜಾಗರೂಕರಾಗಿ ಮಾಡೋದಕ್ಕೆ ನಿಮ್ಮ ಮನಸ್ಸಿನಲ್ಲಿ ಕಾಡಬಹುದಾದ ಪ್ರಶ್ನೆಗಳಿಗೆ ಉತ್ತರ ಸಿಗುವಂತಹ ಸಮಯ. ಇದರಿಂದಾಗಿ ನಿಮ್ಮ ಕೆಲಸದ ಮೇಲೆ ಗಮನವನ್ನು ಕೊಡಬೇಕು. ನಿಮ್ಮ ಮನಸ್ಸನ್ನ ಶಾಂತವಾಗಿ ಇಟ್ಕೊಳ್ಳೋದು ಉತ್ತಮ. ಅತಿಯಾಗಿ ಯೋಚಿಸೋದನ್ನು ತಪ್ಪಿಸಿ. ಈ ಒಂದು ಸಮಯದಲ್ಲಿ ನೀವು ಎಲ್ಲ ರೀತಿಯ ಕಷ್ಟ, ಸಾಲ, ಆರ್ಥಿಕ ಪರಿಸ್ಥಿತಿಯಿಂದ ಬಲಿಷ್ಠಾಲಿ ಮಾಡಿಕೊಂಡು ನೆಮ್ಮದಿಯನ್ನು ಕಂಡುಕೊಳ್ಬೇಕು ಅಂದ್ರೆ ಖಂಡಿತವಾಗಿ ಒಂದೇ ಒಂದು ಉತ್ತಮ ಪರಿಹಾರ ಅಂದ್ರೆ ಕುಬೇರ ದೇವನಿಗೆ ಪೂಜೆಯನ್ನ ಸಲ್ಲಿಸಬೇಕು. ಕುಬೇರ ಯಂತ್ರವನ್ನ ಮನೆಯಲ್ಲಿ ಸ್ಥಾಪನೆ ಮಾಡಬೇಕು. ಅದರಿಂದ ಹಣಕಾಸಿನ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ತೊಂದರೆಗಳು ದೂರವಾಗುತ್ತೆ. ಕುಟುಂಬ ಜೀವನದಲ್ಲೂ ಕೂಡ ಕೆಲವು ಸಣ್ಣ ಪುಟ್ಟ ಸಮಸ್ಯೆಗಳು ದೂರವಾಗುತ್ತೆ. ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನ ಸುಲಭವಾಗಿ ಪರಿಹರಿಸಬಹುದು. ಅನಗತ್ಯವಾದ ವಾದ ವಿವಾದಗಳಿಂದ ದೂರ ಇರೋದು ಉತ್ತಮ. ವ್ಯಾಪಾರ ಅಥವಾ ಉದ್ಯಮದಲ್ಲಿ ಸಣ್ಣ ಅಡೆತಡೆಗಳು ಎದುರಾಗುವ ಸಾಧ್ಯತೆ ಇರೋದ್ರಿಂದ ಇದು ಆತಂಕವನ್ನು ಉಂಟು ಮಾಡಬಹುದು. ಆದರೆ ಆತುರ ಪಡದೆ ಕ್ರಮಬದ್ಧವಾಗಿ ಸಮಸ್ಯೆಯನ್ನು ಎದುರಿಸೋದು, ಪರಿಸ್ಥಿತಿಯನ್ನು ಸುಧಾರಿಸೋದು ಬಹಳ ಮುಖ್ಯ. ಈ ಸಮಯದಲ್ಲಿ ಹೊಸ ಹೂಡಿಕೆಗಳನ್ನು ಮಾಡೋದನ್ನು ತಪ್ಪಿಸಬೇಕು. ಏಕೆಂದರೆ ಅನಿರೀಕ್ಷಿತವಾದ ಫಲಿತಾಂಶವನ್ನು ನೀಡದೇ ಇರಬಹುದು. ನೀವು ನಿಮ್ಮ ಜೀವನದಲ್ಲಿ ತಾಳ್ಮೆಯನ್ನು, ಸಮತೋಲನ, ಜಾಣ್ಮೆಯಿಂದ ಕಾಪಾಡಿಕೊಂಡ್ರೆ ಮಾತ್ರ ನಿಮಗೆ ಸಾಲ ಬಾಧೆಗಳನ್ನು ನಿಭಾಯಿಸೋಕೆ ಸಾಧ್ಯವಾಗ್ತಾ ಹೋಗುತ್ತೆ. ಆರೋಗ್ಯ ಸಮಸ್ಯೆಗಳನ್ನು ನಿರ್ಲಕ್ಷಿಸಬೇಡಿ. ಈ ಸಮಯ ದೊಡ್ಡ ಸಮಸ್ಯೆಗಳಾಗಿ ಮಾರ್ಪಡುವ ಸಾಧ್ಯತೆ ಇದೆ. ನಿಮ್ಮ ಜೀವನದಲ್ಲಿ ದೇವರ ಆಶೀರ್ವಾದ, ಅನುಗ್ರಹ ಸದಾ ಕಾಲ ಕಾಪಾಡುತ್ತೆ. ನಿಮ್ಮ ಮನೆಯಲ್ಲಿ ಯಾವಾಗಲೂ ಕೂಡ ಅದೃಷ್ಟ ದೇವತೆಯ ಒಂದು ಸಂಚಾರ ಸಿಗುತ್ತೆ ಅಂತ ಹೇಳಬಹುದು. ಹೌದು, ಈ ರಾಶಿ ಚಕ್ರದವರಿಗೆ ಕುಬೇರ ದೇವನ ಅನುಗ್ರಹದಿಂದಾಗಿ ನಿಮ್ಮ ಕನಸುಗಳು ನನಸಾಗುವಂತಹ ವಿಶೇಷವಾದ ಸಂದರ್ಭ ಶುರುವಾಗ್ತಾ ಇದೆ. ಹಲವಾರು ವರ್ಷಗಳ ನಂತರ ನಿಮ್ಮ ಮನೆಯಲ್ಲಿ ಅದ್ಭುತವಾದ ಯೋಗಗಳು ಶುರುವಾಗುತ್ತೆ. ಒಟ್ಟಾರೆಯಾಗಿ ಸುಖ, ಸಂಪತ್ತು, ಸಮೃದ್ಧಿ ಎಲ್ಲವನ್ನ ಕೂಡ ಹೆಚ್ಚಿಸಿಕೊಂಡು ನೆಮ್ಮದಿಯನ್ನ ಬರಮಾಡ್ಕೊಳ್ತೀರಾ. ಅದ್ಭುತವಾಗಿರುವಂತಹ ಸಂದರ್ಭದಲ್ಲಿ ನಿಮಗೆ ವಿಶೇಷವಾಗಿ ಕುಬೇರ ದೇವನ ಅನುಗ್ರಹ ದೊರೆಯೋದಕ್ಕೆ ಓಂ ಯಕ್ಷಾಯ ಕುಬೇರಾಯ ವೈಷ್ಣವನಾಯ ಮಂತ್ರವನ್ನ ಜಪಿಸೋದು ಅತ್ಯುತ್ತಮ. ಈ ಒಂದು ಮಂತ್ರವನ್ನ ಪ್ರತಿದಿನ ಹಾಕೊಂಡು ಕೇಳೋದು ಅಥವಾ ಪಠನೆ ಮಾಡೋದ್ರಿಂದ ಖಂಡಿತವಾಗಿ ಮನೆಯಲ್ಲಿ ಇರ್ತಕ್ಕಂಥ ನಕಾರಾತ್ಮಕ ತೊಂದರೆ, ಎಲ್ಲ ರೀತಿಯ ಕೆಟ್ಟ ಎನರ್ಜಿಗಳು ದೂರವಾಗಿ ಹಣಕಾಸಿನ ಸಾಲಬಾಧೆ ಪರಿಸ್ಥಿತಿಗಳು ಅದ್ಭುತವಾಗಿ ಕ್ರಮೇಣವಾಗಿ ದೂರವಾಗುತ್ತೆ. ಒಂದು ಮನೆಯಲ್ಲಿ ಸಕಾರಾತ್ಮಕವಾದ ಫಲಿತಾಂಶ ಪಡೆಯುವಂತೆ ಮಾಡುತ್ತೆ. ಈ ಸಂದರ್ಭದಲ್ಲಿ ನೀವು ನಿರ್ಧಾರ ತೆಗೆದುಕೊಳ್ಳುವಾಗ ಯೋಚನೆ ಮಾಡಿ ಮುಂದುವರಿಯಿರಿ. ಮದುವೆ ಆಗದೇ ಇರುವಂತಹ ವ್ಯಕ್ತಿಗಳಿಗೆ ಉತ್ತಮವಾಗಿರುವಂತಹ ಕಂಕಣ ಭಾಗ್ಯ ಕೂಡಿ ಬರುತ್ತೆ. ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಹೊಸ ಕೆಲಸವನ್ನ ಶುರು ಮಾಡೋಕೆ ಅವಕಾಶಗಳ ಸುರಿಯುತ್ತದೆ. ಇಷ್ಟೆಲ್ಲ ಅದೃಷ್ಟ ಹಾಗೂ ಲಾಭವನ್ನು ಬರಮಾಡಿಕೊಳ್ಳುವಂತಹ ರಾಶಿಗಳು ಯಾವ್ಯಾವು ಅಂತ ನೋಡೋದಾದರೆ ವೃಶ್ಚಿಕ ರಾಶಿ, ಮಿಥುನ ರಾಶಿ, ಕುಂಭ ರಾಶಿ, ತುಲಾ ರಾಶಿ, ಧನಸ್ಸು ರಾಶಿ. ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಕುಬೇರ ದೇವಾಯ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.